ಹಾಯ್ ಫ್ರೆಂಡ್, ನಮಸ್ತೆ. ಇದು ನಮ್ಮ ಮನೆಯ 3D ಪ್ಲ್ಯಾನ್ ಡಿಸೈನು. ಇನ್ನೂ ನಮ್ಮ ಮನೆ ಕಂಪ್ಲೀಟ್ ಆಗಿಲ್ಲ, ಕೆಲಸ ರನ್ನಿಂಗಲ್ಲಿದೆ. ನಾವು ಮನೆ ಮಾಡುವಾಗ ಒಂದಷ್ಟು ತಪ್ಪುಗಳನ್ನ ಮಾಡಿದೋ, ಆ ತಪ್ಪುಗಳನ್ನ ನೀವು ಮಾಡಬೇಡಿ. ಅಂದರೆ ನಮ್ಮ ಮನೆಯ ಕಿಟಕಿಗಳಾಗಿರ್ಬೋದು, ಡೋರ್ ಆಗಿರ್ಬೋದು, ಬೆಡ್ರೂಮ್ ಸೈಜ್ ಆಗಿರ್ಬೋದು, ಕಿಚನ್ ಡಿಸೈನ್ ಆಗಿರ್ಬೋದು, ಒಂದಷ್ಟು ಮಿಸ್ಟೇಕ್ಗಳಾಯಿತು. ಅದನ್ನು ನೀವು ಮಾಡಬೇಡಿ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರು ಹೊಸದಾಗಿ ಮನೆ ಮಾಡ್ತಿದ್ದೀರೋ ಅಂಥವ್ರಿಗೆ ಈ ವಿಡಿಯೋ 100% ಯೂಸ್ಫುಲ್ ಆಗುತ್ತೆ. ಮೊದಲನೇದು ಬಂದು, ನೀವು ಮನೆ ಮಾಡೋಕ್ಕೆ ಒಂದಷ್ಟು ಹಣ ಇದ್ದರೆ ಓಕೆ. ಸಾಲ ಸೋಲ ಮಾಡಿಕೊಟ್ಟೋದಾದರೆ ಒಂದು 5 ವರ್ಷ 10 ವರ್ಷ ಬಿಟ್ಟು ನಿಮ್ಮ ಸಾಲನ ಕಂಪ್ಲೀಟ್ ಮಾಡ್ಕೋತೀರಾ. ನೀವು 5 ವರ್ಷ 10 ವರ್ಷ ಬಿಟ್ಟು ಮನೆ ಚಿಕ್ಕದಾಗಿದೆ, ಬೆಡ್ರೂಮ್ ಚಿಕ್ಕದಾಗಿದೆ, ಕಿಚನ್ ಚಿಕ್ಕದಾಗಿದೆ, ಅದನ್ನು ದೊಡ್ಡದು ಮಾಡ್ಕೊಳ್ಳೋಣ ಅಂದರೆ ಆಗಲ್ಲ. ಹಾಗಾಗಿ ನೀವು ಫಸ್ಟೇ ಮನೆ ಮಾಡುವಾಗ ಒಂದು ಇಂಜಿನಿಯರ್ ಹತ್ರ ಸ್ಕೆಚ್ಚನ್ನ ಹಾಕಿಸ್ಕೊಳ್ಳಿ. ಈಗ 20-30 ಲಕ್ಷ ಮನೆಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಒಂದು 5,000-6,000 ಕೊಟ್ಟು ಇಂಜಿನಿಯರ್ ಸ್ಕೆಚ್ ಹಾಕ್ಸ್ಕೊಳ್ಳೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ಅವ್ರ ಜೊತೆ ಸ್ಕೆಚ್ ಹಾಕ್ಸ್ಕೊಬನ್ನಿ. ಕೆಲವ್ರು ಹೇಳ್ಬೋದು ಇಂಜಿನಿಯರ್ ಸ್ಕೆಚ್ ಕೂಡ ಫ್ಲಾಪ್ ಆಗುತ್ತೆ ಅಂತ. ಅಂದರೆ ಅವರ ಸ್ಕೆಚ್ ಅಂತಲೇ ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆ ಸ್ಕೆಚ್ಚನ್ನ ಇಟ್ಕೊಂಡು ಗಾರೆಯವ್ರ ಜೊತೆ ಒಂದಷ್ಟು ಡಿಸ್ಕಸ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಯಾರು ಹೊಸದಾಗಿ ಮನೆ ಮಾಡಿದ್ದಾರೋ ಅವ್ರ ಜೊತೆ ಡಿಸ್ಕಸ್ ಮಾಡಿ. ನಿಮ್ಗೆ ಹೇಗೆ ಬೇಕೋ ಅದನ್ನು ಇಂಜಿನಿಯರ್ಗೆ ಹೇಳಿ, ನಮ್ಗೆ ಇದೇ ರೀತಿ ಬೇಕು ಅಂತ. ಆವಾಗ ಸರಿಯಾಗುತ್ತೆ. ಅದನ್ನು ಬಿಟ್ಟು ಅವರು ಕೊಟ್ಟಿದ್ದನ್ನೇ ನೀವು ತೊಗೊಬಂದು ಮಾಡಿದ್ರೆ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಇನ್ನು ನೀವು ಮನೆ ಮಾಡುವಂಥ ಜಾಗ ಮೇನ್ ರೋಡ್ಗೆ ಹತ್ತಿರ ಇದ್ದರೆ ನೀವು ಕೆಳಗಡೆ ಗ್ರೌಂಡ್ ಫ್ಲೋರ್ನ ಮಳಿಗೆಗಳು ಮಾಡಿ, ಗಾಡಿ ಪಾರ್ಕಿಂಗಿಗೆ ಜಾಗ ಮಾಡಿ, ನೆಕ್ಸ್ಟ್ ಫ್ಲೋರಲ್ಲಿ ಮನೆ ಮಾಡಿ. ಕೆಳಗಡೆಗೆ ಮಾಡೋಕ್ಕೆ ಅಷ್ಟೊಂದು ಅಮೌಂಟ್ ಇಲ್ಲ ಅಂದರೆ ಜಸ್ಟ್ ಪಿಲ್ಲರ್ಗಳನ್ನ ಹಾಕಿ ಬಿಟ್ಟು ಮೋಡ್ ಹಾಕಿ ಸೆಕೆಂಡ್ ಫ್ಲೋರಿಂದ ಮನೆನ ಶುರು ಮಾಡಿ. ಮುಂದೆ ಅಮೌಂಟ್ ಆದಾಗ ನೀವು ಕೆಳಗಡೆ ಮಳಿಗೆಗಳನ್ನ ಮಾಡ್ಕೋಬೋದು. ಅಥವಾ ನಮಗೆ ಜಾಗ ತುಂಬ ವಿಶಾಲವಾಗಿದೆ ಅಂದರೆ ನೀವು ಮುಂದೆ ಮಳಿಗೆ ಮಾಡೋಕ್ಕೆ ಜಾಗನ ಬಿಟ್ಟು ಹಿಂದೆ ಮನೆ ಮಾಡ್ಕೊಳ್ಳಿ. ಈಗ ನೀವು ಮನೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ರೋಡ್ ಸೈಡ್ ಮುಂದೆ ಮನೆ ಮಾಡಿದ್ರೆ ಹಿಂದಕ್ಕೆ ಮಳಿಗೆನ ಮಾಡೋಕ್ಕಾಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ? ನೀವು ಮನೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹಿತಶತ್ರುಗಳಿರ್ತಾರಲ್ವ, ಅವರು ನಿಮ್ಮ ಮನಸ್ಸನ್ನು ಹಾಳು ಮಾಡಿಬಿಡ್ತಾರೆ. ಹೇಗೆ ಅಂದರೆ, ಇಷ್ಟೊಂದು ದೊಡ್ಡ ಮನೆ ಬೇಕಾ, ಈ ಮನೆಗೆ ಅಷ್ಟೊಂದು ಖರ್ಚಾಗುತ್ತೆ, ಇಷ್ಟೊಂದು ಖರ್ಚಾಗುತ್ತೆ, ಅಷ್ಟೊಂದು ಸಾಲ ಆಗುತ್ತೆ, ಇನ್ಕಮ್ ಎಲ್ಲಿಂದ ಬರುತ್ತೆ, ಹೇಗೆ ತೀರಿಸ್ತೀಯಾ, ಹೀಗೆಲ್ಲ ಹೇಳಿ ನಿಮ್ಮ ಮನಸ್ಸನ್ನು ಹಾಳು ಮಾಡಿಬಿಡ್ತಾರೆ. ಅಂಥವ್ರಿಗೆ ನಿಮ್ಮ ಯಾವುದೇ ಪ್ಲ್ಯಾನ್ಗಳನ್ನ ಹೇಳಬೇಡಿ. ಈ ಮನುಷ್ಯರ ಕಣ್ಣಿಗೆ ಮರನೇ ಮುರಿಯುತ್ತಂತೆ. ಅಂಥ ಹಿತಶತ್ರುಗಳ ಕಣ್ಣು ನಮ್ಮ ಮನೆ ಮೇಲೆ ಬಿದ್ದರೆ ನಾವು ಯಶಸ್ಸಾಗೋದು ತುಂಬ ಕಷ್ಟ. ಹಾಗಾಗಿ ಅಂಥವ್ರು ಸವಾಸನೂ ಮಾಡಬೇಡಿ, ಅವ್ರನ್ನ ಹತ್ತಿರಕ್ಕೂ ಬಿಟ್ಕೋಬೇಡಿ. ನಿಮಗೆ ಯಾರು ಒಂದಷ್ಟು ಮೋಟಿವೇಶನ್ನ ತುಂಬ್ತಾರೋ, ಕಷ್ಟನೋ ಸುಖನೋ ಇವತ್ತು ಮಾಡೋ, ಮುಂದೊಂದು ದಿನ ಸಾಲ ತೀರಿಸ್ಕೋಬೋದು, ನಾನು ಜಾಸ್ತಿ ಆಗದಿದ್ರು ನನ್ನ ಕೈಲಾದಷ್ಟು ಕೊಡ್ತೀನಿ ಅಂತಾರಲ್ವ, ಅಂಥವ್ರ ಜೊತೆ ಮಾತ್ರ ನಿಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ವೈರಿಂಗ್ ಕೆಲಸ ಮಾಡುವಾಗಲೂ ಅಷ್ಟೇ. ಈಗ ಕೆಲವರು ಮೇನ್ ಗೇಟಿಗೆ ಕಾಲಿಂಗ್ ಬೆಲ್ ಇಡಲ್ಲ, ಮೇನ್ ಡೋರ್ ಹತ್ರ ಬಂದು ಇಟ್ಬಿಡ್ತಾರೆ. ಅವರು ಕಾಂಪೌಂಡಿಂದ ಬಂದು ಒಳಗಡೆ ಕಾಲಿಂಗ್ ಬೆಲ್ನ ಮಾಡೋಕ್ಕಾಗಲ್ಲ, ನಾಯಿಗಳಿದ್ದಾಗ ಸಮಸ್ಯೆ ಆಗುತ್ತೆ. ಮತ್ತು ಹೊರಗಡೆ ಲೈಟಿಂಗ್ಸ್ಗಳಿಗೆ 2 ವೇನ ಇಡಬೇಕು. ನಾವು ಒಳಗಿಂದನೂ ಆಫ್ ಮಾಡೋ ಥರ ಇರಬೇಕು, ಹೊರಗಿಂದನೂ ಆಫ್ ಮಾಡೋ ಥರ ಇರಬೇಕು. ಮಧ್ಯ ಮನೆಗೂ ಅಷ್ಟೇ ಸ್ವಿಚ್ಚು ಸಾಕೆಟ್ಗಳು ಹೆಚ್ಚಾಗಿರಬೇಕು. ಟಿ ವಿ ಸ್ವಿಚ್ಗಳಿಗಾಗಲಿ, ಲೈಟಿಂಗ್ಸ್ಗಾಗಲಿ, ಅಥವಾ ಯಾವುದೋ ಒಂದು ಸಿಸ್ಟಮ್ನ ಇಟ್ಕೊಳ್ತೀವಿ ಅನ್ನೋದಾಗಲಿ, ಅಥವಾ ಮೊಬೈಲ್ ಚಾರ್ಜಿಂಗ್ ಆಗಲಿ, UPS ಆಗಲಿ, ಇದಕ್ಕೆಲ್ಲ ಹೆಚ್ಚು ಸ್ವಿಚ್ಚು ಸಾಕೆಟ್ಗಳನ್ನ ಬಿಡಬೇಕು. ಹಾಗೆ AC ಪಾಯಿಂಟ್ಗಳನ್ನ ಬಿಟ್ಕೊಳ್ಳಿ. ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮುಂದೊಂದು ದಿನ ನಾವು ACಗಳನ್ನ ಹಾಕಿಸ್ಕೋಬೋದು. ಫ್ಯಾನ್ಗೆ ಕಾಮನ್ನಾಗಿ ಬಿಟ್ಟಿರ್ತಾರೆ, AC ಪಾಯಿಂಟ್ಗಳನ್ನ ಬಿಡಿಸ್ಕೊಳ್ಳಿ. ಹಾಗೆ ಬಾತ್ರೂಮ್ಗೆ ಗೀಸರ್ ಪಾಯಿಂಟ್ಗಳನ್ನ ಬಿಡಿಸ್ಕೊಳ್ಳಿ. ಕೆಲವ್ರು ಅನ್ಕೋಬೋದು ಸೋಲಾರ್ ಇದೆಯಲ್ಲ ಅಂತ. ಮಳೆನೂ ಇರುತ್ತೆ, ಕರೆಂಟು ಇರಲ್ಲ, ಆವಾಗ ಏನು ಮಾಡ್ತೀರಾ? ಮುಂದೊಂದು ದಿನ ಗೀಸರ್ ಹಾಕಿಸ್ಕೊಳ್ಳೋ ಸಿಚುವೇಶನ್ ಬರ್ಬೋದಲ್ವಾ? ಇನ್ನು ಕಿಚನ್ಗೂ ಅಷ್ಟೇ, ನೀವು ಫ್ರಿಜ್ಗಾಗಲಿ, ಮಿಕ್ಸಿಗಾಗಲಿ, ಓವನ್ಗಾಗಲಿ ಅಥವಾ ವಾಟರ್ ಪ್ಯೂರಿಫೈಗಾಗಲಿ ಎಕ್ಸ್ಟ್ರಾ ಸ್ವಿಚ್ಗಳನ್ನ ಬಿಡಿಸಿ. ಒಂದನ್ನು ಕೀಳೋದು ಮತ್ತು ಇನ್ನೊಂದನ್ನು ಹಾಕೋ ರೀತಿ ಮಾಡಬೇಡಿ, ಅದು ರಿಸ್ಕ್ ಅನಿಸುತ್ತೆ. ಬೆಡ್ರೂಮ್ ಮತ್ತು ಕಿಚನ್ಗೆ 2 ವೇ ಸ್ವಿಚ್ಗಳನ್ನ ಹಾಕಿಸ್ಕೊಳ್ಳಿ. ಈಗ ಕಿಚನ್ ಕತ್ಲೆ ಇರುತ್ತೆ, ನಾವು ಒಳಗಡೆ ಸ್ವಿಚ್ ಎಲ್ಲಿದೆ ಅಂತ ಹುಡುಕೊಂಡೋಗಿ ಹಾಕೋದು ಕಷ್ಟ. ಬೆಡ್ರೂಮಲ್ಲೂ ಅಷ್ಟೇ, ನಾವು ಮಲಗಿರ್ತೀವಿ, ಸ್ವಿಚ್ ಎಲ್ಲೋ ಇನ್ನೊಂದು ಕಡೆ ಇರುತ್ತೆ, ಎದ್ದು ಬರೋದು ರಿಸ್ಕ್ ಅನಿಸುತ್ತೆ. ಹಾಗಾಗಿ 2 ವೇಗಳಲ್ಲೂ ಇರಲಿ. ಮತ್ತು ಬೆಡ್ರೂಮಲ್ಲಿ ನಾವು ಒಂದು ಬ್ಯೂಟಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋಕ್ಕಾಗಲಿ, ಸಿಸ್ಟಮ್ ಯೂಸ್ ಮಾಡೋಕ್ಕಾಗಲಿ, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳಿಗಾಗಲಿ, AC ಪಾಯಿಂಟ್ ಆಗಲಿ ಎಲ್ಲವನ್ನು ಎಕ್ಸ್ಟ್ರಾ ಬಿಡಿಸ್ಕೊಳ್ಳಿ. ಆವಾಗ ಅದು ಬೆಟರ್ ಅನಿಸುತ್ತೆ. ಇನ್ನು ಪ್ಲಂಬರ್ ವಿಚಾರಕ್ಕೆ ಬಂದರೆ, ಕಾಂಪೌಂಡಿಂದ ಹೊರಗಡೆ ಒಂದು ನಲ್ಲಿನ ಹಾಕಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಕಾಲು ಮಳೆಯಲ್ಲಿ ತುಂಬ ಕೆಸರಾಗಿರುತ್ತೆ, ನಾನು ಕಾಂಪೌಂಡಿಂದ ಒಳಗಡೆ ಬಂದು ತೊಳೆದ್ರೆ ಅಷ್ಟಗಳೆಲ್ಲ ಗಲೀಜು. ಅದೇ ಹೊರಗಡೆ ಇದ್ದರೆ ಕಾಲನ್ನು ತೊಳ್ಕೊಂಡು ಒಳಗಡೆಗೆ ಬರ್ಬೋದು. ದನ ಕರುಗಳಿಗೆ ನೀರು ಕುಡಿಯೋಕ್ಕಾಗಲಿ, ಪಕ್ಷಿಗಳಿಗಾಗಲಿ, ಅಥವಾ ಯಾರೋ ಎಮರ್ಜೆನ್ಸಿಗೆ ಬಂದಾಗ ನೀರು ಬೇಕು ಅಂದಾಗಲಿ ಆರಾಮ್ಸೆಗೆ ಹೊರಗಡೆ ಒಂದು ನಲ್ಲಿ ಇದ್ದರೆ ಕಾಂಪೌಂಡಿಂದ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಪ್ಲಂಬರ್ದು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂದರೆ, ಮೇಯ್ನು ಕಿಚನ್ ಸಿಂಕು ಗಲೀಜು ನೀರು ಹೋಗುತ್ತಲ್ವ, ಅದು ಸ್ಲೋಪಾಗಿ ಡೌನ್ ಆಗಿರಬೇಕು. ಅದು ಹೈಟಾಗಿದ್ದರೆ ನಿಮ್ಮ ಸಿಂಕು ಪದೇ ಪದೇ ಬ್ಲಾಕ್ ಆಗುತ್ತೆ. ಹಾಗಾಗಿ ಆದಷ್ಟು ಅದನ್ನು ಡೌನ್ ಆಗಿರಿಸ್ಕೊಳ್ಳಿ. ಮತ್ತು ಪೈಪು ದಪ್ಪಾಗಿರೋದನ್ನು ಯೂಸ್ ಮಾಡಿ. ಹಾಗೆಯೇ ಟಾಯ್ಲೆಟ್ ಮತ್ತು ಬಾತ್ರೂಮಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಇರಲಿ, ಇನ್ನೊಂದು ವೆಸ್ಟರ್ನ್ ವೇರ್ ಇರಲಿ. ಆದಷ್ಟು ಬೆಡ್ರೂಮ್ಗೆ ವೆಸ್ಟರ್ನ್ ವೇರ್ ಇಟ್ಕೊಳ್ಳಿ, ಇನ್ನೊಂದು ಎಕ್ಸ್ಟ್ರಾ
ಇಂಡಿಯನ್ ಟಾಯ್ಲೆಟ್ನ ಮಾಡಿಸಿ. ರೀಸನ್ ಏನು ಗೊತ್ತಾ? ನಿಮಗೊಂದು ಆಪ್ರೇಷನ್ ಆಯಿತು, ಮಂಡಿ ನೋವಿತ್ತು, ಅಥವಾ ವಯಸ್ಸಾದವರು ಇರ್ತಾರೆ, ಅವ್ರಿಗೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂರೋದು ಕಷ್ಟ ಅನಿಸುತ್ತೆ. ಹಾಗಾಗಿ ಒಂದು ಮನೆ ಅಂದಮೇಲೆ 2 ಟಾಯ್ಲೆಟ್ಗಳನ್ನ ಆದಷ್ಟು ಮಾಡಿಸೋಕ್ಕೆ ನಿಮ್ಮ ಮನೆಯ 3D ಪ್ಲ್ಯಾನ್ ಆಗಿರ್ಬೋದು, ಕಿಟಕಿ ಬಾಗಿಲುಗಳಾಗಿರ್ಬೋದು, ಕಿಚನ್ ಡಿಸೈನ್ ಆಗಿರ್ಬೋದು, ಅಥವಾ ಗೇಟ್ ಡಿಸೈನ್ ಆಗಿರ್ಬೋದು, ಈಗ ಏನು ಟ್ರೆಂಡಿಂಗಲ್ಲಿದೆಯೋ ಆ ಡಿಸೈನ್ಗಳನ್ನ ಮಾಡಿಸಿ. ನೀವು ಓಲ್ಡ್ ಡಿಸೈನ್ಗಳನ್ನ ಹಾಕ್ಸಿದ್ರೆ ಲುಕ್ ಅಷ್ಟೊಂದು ಚೆನ್ನಾಗಿರಲ್ಲ. ಮತ್ತು ಆದಷ್ಟು ಗೇಟನ್ನ ಏನು ತಳ್ಳೋ ಗೇಟ್ಗಳನ್ನ ಮಾಡಿಸಿ. ನೀವು ಹಾಕೋದು ತೆಗೆಯೋದು ಗೇಟು ಮಾಡಿಸಿದ್ರೆ ಅದು ಹಾಕೋಕ್ಕೂ ತೆಗಿಯೋಕ್ಕೂ ರಿಸ್ಕು, ಜಾಗ ಕೂಡ ವೇಸ್ಟ್ ಆಗಿಬಿಡುತ್ತೆ. ನಾನು ಹೇಳಿದಂಥ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾವಿರುವ ಮನೆ ಬಂದು 15x40, ತುಂಬ ಚಿಕ್ಕದಾಗಿದೆ, ಚೊಕ್ಕಾಗಿ ಕಟ್ಟಿದ್ದಾರೆ, ಫುಲ್ಲು ಪರ್ಫೆಕ್ಟ್ ಪ್ಲ್ಯಾನಲ್ಲಿದೆ. ಈ ಮನೇನ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾವು ರಜೆಗೆ ಹೋದಾಗ ನಮ್ಮ ಮನೆಯೂ ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.